ಅವರ ಹೆಸರು ಬಂದು ಕ್ರಿಸ್ಟಿಲ್ಲ. ಓಕೆ, ಅವರು ಬಂದು ಅಣಬೇರಿಯಿಂದ ಬರ್ತಾ ಇದ್ದಾರೆ. ಅವರಿಗೆ ಬಂದು ಕಿವಿ ಬಂದು ಆಪ್ರೇಷನ್ ಆಗಿ ನರದು ಬಂದು ಸಮಸ್ಯೆ ಇತ್ತು. ಅವ್ರಿಗೆ 6 ದಿನಕ್ಕೆ ಎಷ್ಟು ಬೆಸ್ಟ್ ಆದ ರಿಸಲ್ಟ್ ತಗೊಂಡಿದ್ದಾರೆ. ಓಕೆ, ಅವ್ರು ಮಾತಾಡ್ತಾರೆ. ನೀವೆಲ್ಲ ಏನು ಮಾಡಬೇಕು, ಸೈಲೆಂಟ್ ಆಗಿದ್ದು ಕೇಳಿಸ್ಕೋಬೇಕು. ಓಕೆನಾ? ನನ್ನ ಹೆಸರು ಪ್ರಿಸಿಲ್ಲ ಅಂತಂದೇಳಿ, ನಾವಿರೋದು ದಾಂಡೇಲಿಯಲ್ಲಿ. ಅಲ್ಲಿ ಹುಬ್ಳಿಯಲ್ಲಿ ಇದರಲ್ಲಿ ಕಿಮ್ಸಲ್ಲಿ ನನಗೆ ಕಿವಿಗೆ ಓಲಾಗೈತೆ ಅಂತಂದೇಳಿ ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಿದ ಮೇಲೆ ನರಗಳಲ್ಲಿ ಕಿವು ತುಂಬ್ಕೊಂಡತೆ, ಮತ್ತು ಇದು ಮೂಳೆಗಳ ಹಿಂದ್ಗಡೆ ಮತ್ತು ಕಿವಿ ಹಿಂಭಾಗ ಮೂಳೆಗಳಲ್ಲಿ ಭಾಳ ನೋವು ಮತ್ತು ನರಗಳಲ್ಲಿನೂ ಭಾಳ ನೋವಿತ್ತು. ನಾನು ಆಪ್ರೇಷನ್ ಮಾಡಿಸಿರೋ ಡಾಕ್ಟ್ರ್ ಕಡೆನೇ ಹೋಗಿ ಹೇಳಿದೆ, ಸರ್ ನೋವು ಕಡಿಮೆ ಆಗಿಲ್ಲ ಮತ್ತು ಮಾತಾಡೋಕ್ಕೆಲ್ಲ ಬರ್ತಾ ಇರಲಿಲ್ಲ. ನಾನು ಇಷ್ಟು ಕೂಡ ಮಾತಾಡ್ತಿರಲಿಲ್ಲ. ಯಾವಾಗೂ ಕೈ ಸೊನ್ನೆ ಬಾಯಿ ಸೊನ್ನೆ, ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಮತ್ತು ಹಿಂಗೆ ಏನೂ ತಿರುಗಾಡಿಸ್ತಾನೆ ಇರಲಿಲ್ಲ. ನಾನು ಎಲ್ಲ ಹಿಂಗೆ ತಿರುಗಬೇಕು, ಇಲ್ಲಾಂದರೆ ಹಿಂಗೆ ತಿರ್ಬೇಕು, ಯಾರನ್ನ ನೋಡಬೇಕು ಅಂತಂದರೆ ತಿರುಗೋಕ್ಕೂ ಸಹ ಬರ್ತಾ ಇರಲಿಲ್ಲ. ಆಮೇಲೆ ನಾನಿಲ್ಲಿ ಥೆರಪಿಗೆ ಬಂದ ಮೇಲೆ ಇವತ್ತಿಗೆ 6 ದಿನ ಆಯಿತು ನಾನು ಬರೋಕತ್ತಿ. ನಾನು ನೋಡಿದ್ದು ಡಾಕ್ಟ್ರು, ಇದು ನಿನಗೆ ನರ ನೋವು ಬಂದತ್ತಲ್ಲ, ಅದು ಕಡಿಮೆ ಆಗಂಗಿಲ್ಲ, 2 ವರ್ಷ ಇಲ್ಲ 3 ವರ್ಷ ಟ್ರೀಟ್ಮೆಂಟು ಡೈಲಿ ತಿನ್ನಬೇಕಾಗ್ತತೆ. ಒಂದು ವೇಳೆ ಹಂಗೂ ಕೂಡ ಕಡಿಮೆ ಆಗಲಿಲ್ಲ ಅಂತಂದರೆ ಲೈಫ್ ಲಾಂಗು ನೀನು ನೋವಿಗೆ ಗುಳಿಗೆ ತಗೊಳ್ಳೇಬೇಕಾಗ್ತತೆ ಅಂತಂದೇಳಿ ಹೇಳಿದರು. ನಾನು ಅಯ್ಯೋ ಈ ಥರ ನರದ ಸಮಸ್ಯೆ ಬಂತಲ್ಲ, ಮಾತಾಡೋಕ್ಕೂ ಆಗಲ್ಲ, ಈಗ ಕೆಲಸ ಮಾಡಬೇಕು, ಕೆಲಸ ಮಾಡೋಕ್ಕೂ ಆಗೋದಿಲ್ಲ, ಹಿಂಗೆ ತಿರುಗಾಡೋಕ್ಕೂ ಆಗಲ್ಲ, ಏನು ಮಾಡೋದಂತ ನನಗೆ ಭಾಳ ಹೆದರಿಕೆಯಾಗಿ ಭಾಳ ಭಯ ಆಗಿತ್ತು. ನರ ಪ್ರಾಬ್ಲಮ್ ಇದು, ಕಿವಿದೆಲ್ಲ ಸಮಸ್ಯೆ, ನನ್ನ ಬಾಡಿಗೆ ನಾನೇನಾದರೂ ಆಗಿಬಿಡ್ತೀನಿ ಅಂತ ಹೆದರ್ಕೊಂಡಿದ್ದೆ. ಆಮೇಲೆ ಇಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಎಲ್ಲ ಬರ್ತಾಯಿದ್ರು. ಅವ್ರು ಹೇಳಿದರು, ಈ ಥರ ಬಾ ಥೆರಪಿಗೆ, ಅಲ್ಲಿ ಇದು ಮಸಾಜ್ ಮಾಡ್ತಾರೆ, ಚೆನ್ನಾಗಾಗ್ತತೆ, ಗುಣ ಆಗ್ತಿ ಅಂತಂದೇಳಿ ಹೇಳಿದಾಗ ನಾನು ಇಲ್ಲಿ ಬರೋಕತ್ತಿದ್ದೆ. ಇಷ್ಟು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೀಗ ಇಷ್ಟು ಚೆಂದ ಮಾತಾಡ್ತಾ ಇದ್ದೀನಿ. ಮತ್ತು ಹಿಂಗೆಲ್ಲ ತಿರುಗಾಡ್ತೀನಿ, ಕತ್ತೆಲ್ಲ ತಿರುಗಿಸ್ತಾ ಇದ್ದೀನಿ. ಈ ಕತ್ತು ಕೂಡ ಹಿಂಗೆ ತಿರುಗಾಡೋಕ್ಕೆ ಬರ್ತಾ ಇರಲಿಲ್ಲ. ಹಿಂಗೆಲ್ಲ ಇದು ಥೆರಪಿಗೆ ಬಂದಮೇಲೆ ನಾನು ಇಲ್ಲಿ ಇಷ್ಟು ಮಟ್ಟಿಗೆ ಗುಣ ಆಗಿದ್ದೀನಿ. ಓಕೆ ಅಮ್ಮ, ಇವಾಗ ಬಂದು ಟ್ಯಾಬ್ಲೆಟ್ ಇಲ್ದಂಗೆ ಈ ಥೆರಪಿಯಿಂದ ನಮಗೆ ರಿಸಲ್ಟ್ ಇದೆ ಅಂತಂದೇಳಿ ನಿಮಗೆ ಬಿಲೀವ್ ಬರ್ತಾ ಇದೆನಾ? ಹೌದು, ಟ್ಯಾಬ್ಲೆಟ್ ತಿನ್ನಲಿ ಡೈಲಿ ಮಾಡಿದರೆ ಇದು ರಿಸಲ್ಟ್ ಬರುತ್ತೆ. ಓಕೆ, ಹೊಸ್ತಾ ಬರುವಂಥ ಅಪ್ಪ ಅಮ್ಮಂದ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬರ್ರಿ, ಏನು ಅನುಮಾನ ಬೇಡ. ನೀವು ಬಂದು ಟೆಸ್ಟ್ ಮಾಡಿ ಚೆಕ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗ್ತತೆ. ಬಂದು ಇಲ್ಲಿ ನಿಜವಾಗ್ಲೂ ಚೆನ್ನಾಗಾಗ್ತೀರ. ನನಗೆ ತಿರುಗಾಡೋಕ್ಕೂ ಸಹ ಬರ್ತಾ ಇರಲಿಲ್ಲ. 2 ವರ್ಷ ನೀನು ಟ್ಯಾಬ್ಲೆಟ್ ಕಂಟಿನ್ಯೂ ತಿನ್ನಲೇಬೇಕು ಅಂತಿದ್ರು. ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ. ಇವಾಗ ಮಾತಾಡ್ತಾ ಇದ್ದೀನಿ, ನಿಜ ಗುಣ ಆಗೈತಿ. ನೀವೆಲ್ಲರೂ ಬಂದು ಇದೇ ಥರ ಗುಣ ಹೊಂದ್ರಿ ಅಂತಲೇ ನಾವು ಹೇಳೋದು. ಓಕೆ, ಥ್ಯಾಂಕ್ಸ್.